ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗಾಳಿ ಸಹಿತ ಮಳೆಯಾಗ್ತಾ ಇದೆ. ಪರಿಣಾಮ ಜನ ಹಲವು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸುದ್ದಿಯನ್ನ ಅಥವಾ ಅಪ್ಡೇಟ್ ಏನಾಗ್ತಾ ಇದೆ ಅಂತ ನೋಡ್ತಾ ಹೋಗೋಣ. ಇದೀಗ ಭಾರಿ ಗಾಳಿ ಮಳೆಗೆ ವಿದ್ಯುತ್ ಕಂಬಗಳು ಹಲವು ಕಡೆ ಧರೆಗುರುಳಿದೆ. ಬಂಟ್ವಾಳದ ಬಿಸಿ ರೋಡ್ನಲ್ಲಿ ಹಲವು ಕಡೆ ವಿದ್ಯುತ್ ಕಂಬಗಳು ಧರೆಗುರುಳಿದೆ. ಕಾವೂರು ಬಳಿ ಧರೆಗುರುಳಿದೆ ಕಟ್ಟಡದ ಮೇಲ್ಛಾವಣಿ. ಕಟ್ಟಡದ ಪಕ್ಕದಲ್ಲೇ ನಿಲ್ಲಿಸಿದ 2 ಕಾರುಗಳು ಸಂಪೂರ್ಣ ಜಖಮಾಗಿದೆ. ಘಟನೆಯಿಂದ ಸದ್ಯ ಯಾವುದೇ ಪ್ರಾಣ ಹಾನಿ ಸಂಭವಿಸಿಲ್ಲ. ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗಾಳಿ ಸಹಿತ ಆಗ್ತಾ ಇರೋ ಮಳೆಯ ಪರಿಣಾಮ ಅಥವಾ ಸಮಸ್ಯೆಗೆ ಸಂಬಂಧಪಟ್ಟಂತೆ ಏನಾಗಿದೆ ಅಂತ ನೋಡ್ತಾ ಇದ್ದೀವಿ. ಹಲವು ಕಡೆ ವಿದ್ಯುತ್ ಕಂಬಗಳು ಧರೆಗುರುಳಿದೆ. ಇನ್ನು ಕೆಲವು ಕಡೆ ಅದರಲ್ಲೂ ಕಾವೂರು ಅನ್ನೋದರ ಜಾಗದ ಬಳಿ ಮೇಲ್ಛಾವಣಿ ಒಂದು ನೆಲಕ್ಕೆ ಬಿದ್ದಿದೆ. ಪರಿಣಾಮ ಪಕ್ಕದಲ್ಲೇ ಪಾರ್ಕ್ ಮಾಡಿದಂತಹ ವೆಹಿಕಲ್ 4 ವೀಲರ್ 2 ಕಾರ್ಗಳು ಜಖಮಾಗಿದೆ. ಆಸ್ತಿ ಪಾಸ್ತಿ ನಷ್ಟವನ್ನ ಜನ ನಿರಂತರವಾಗಿ ಅನುಭವಿಸುತ್ತಲೇ ಇದ್ದಾರೆ. ಓಕೆ, ಇದು ಬಂಟ್ವಾಳದ ಬಿಸಿ ರೋಡ್ನಲ್ಲಿ ಕಾವೂರು ಅಂತಿದೆ. ಆ ಬಳಿ ಒಂದು ಮೇಲ್ಛಾವಣಿ ಧರೆಗುರುಳಿದೆ. ಪರಿಣಾಮ ಪಕ್ಕದಲ್ಲೇ ಪಾರ್ಕ್ ಮಾಡಿದ್ದ ವೆಹಿಕಲ್ಗಳು ಜಖಮಾಗಿದೆ. ಅಲ್ಲಿಯ ಸ್ಥಳೀಯರು ಆ ವಿಡಿಯೋವನ್ನು ಕೂಡ ಮಾಡ್ಕೊಂಡಿದ್ದಾರೆ. ಅಂದರೆ ಇದು ಕಳಪೆ ಕಾಮಗಾರಿ ಅನ್ಬೇಕೋ ಅಥವಾ ಗಾಳಿ ಮತ್ತು ಪ್ಲಸ್ ಮಳೆ ಎರಡೂ ಕೂಡ ಸೇರಿ ಈ ರೀತಿಯಾಗಿ ಅನಾಹುತಗಳನ್ನು ಸೃಷ್ಟಿ ಮಾಡಬೇಕೋ ಗೊತ್ತಿಲ್ಲ. ಒಟ್ಟಂತೂ ಈ ರೀತಿಯ ಸಮಸ್ಯೆ ಅಥವಾ ಹಾನಿಗಳನ್ನು ಪದೇ ಪದೇ ದಕ್ಷಿಣ ಕನ್ನಡ ಭಾಗದಲ್ಲಿ ಗಮನಿಸ್ತಾ ಇದ್ದೀವಿ. ಯಾಕಂದರೆ ನಿರಂತರವಾಗಿ ಅಲ್ಲಿ ರೆಡ್ ಅಲರ್ಟ್ ಇದೆ. ಮಳೆ ಸುರಿತಲೇ ಇದೆ ಧೋ ಅಂತ, ಬಿಡುವೆ ಕೊಡ್ತಾ ಇಲ್ಲ ಜನರಿಗೆ. ಬರೀ ಮಳೆ ಬಂದಿದ್ರೆ ಒಂದು ರೀತಿ, ಗಾಳಿ ಸಹಿತ ಮಳೆ ಆಗ್ತಾ ಇರೋದು ಇಂತಹ ಹಲವು ಅವಾಂತರಕ್ಕೆ ಕಾರಣವಾಗ್ತದೆ. ಮಗದೊಂದು ಕಡೆ ವಿದ್ಯುತ್ ಕಂಬಗಳು ಎಲ್ಲೆಲ್ಲಿ ಸಡಿಲವಾಗಿತ್ತು, ಶಿಥಿಲಾವಸ್ಥೆಯನ್ನು ತಲುಪಿದ್ವು, ಮೇಂಟೆನೆನ್ಸ್ ಮಾಡ್ತಾ ಇರಲಿಲ್ಲ, ಅಂತಹ ಕಡೆ ನೆಲಕ್ಕುರುಳಿರುವಂಥದ್ದನ್ನು ಕೂಡ ಗಮನಿಸಬಹುದು. ಇವೆಲ್ಲವೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗಾಳಿ ಸಹಿತ ಮಳೆಗೆ ಆಗಿರುವಂತಹ ಸಮಸ್ಯೆಗಳು.